ಆರ್ಡರ್ ಆರ್ಡರ್. ಇವರಿಬ್ರು ನನ್ನ ಜೀವ ತೆಗೆಯೋದಕ್ಕೆ ಹೊಂಚಾಗ್ತಾ ಇದ್ದಾರೆ ಮಹಾಸ್ವಾಮಿ. ಅದಕ್ಕೆ ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ 25 ಲಕ್ಷ ತಲೆಗೆ ಫೈನ್ ಹಾಕಿ ನನಗೆ 50 ಲಕ್ಷ ಕೊಡಿ ಸ್ವಾಮಿ. ಹೆಣ್ಮಕ್ಳಿರೋನು ಹೆಂಗ ಬದುಕತ್ತೀನಿ. ಯುವರ್ ಆನರ್, ಒಬ್ಬ ವ್ಯಕ್ತಿನ ಹೊಡೆದ್ರೆ ಮಾತ್ರ ಅಪರಾಧ ಅಲ್ಲ, ಹೊಡಿಬೇಕು ಅಂತ ಅಂದ್ಕೊಳ್ಳೋದು ಅಪರಾಧನೇ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ತಪ್ಪೇ ಮಾಡದೇ ಇರೋರ್ ಮೇಲೆ ತಪ್ಪೋರ್ಸೋದು ಅಪರಾಧನೇ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯುವರ್ ಆನರ್. ಏನ್ರಿ ಇದು? ನಾನಿದ್ದೀನಿ. ಸೊ ಇವ್ರ ಮೇಲೆ ಯಾವ ಹಲ್ಲೆನೂ ಮಾಡಿಲ್ಲ ನೀವು? ಸಿಕ್ಕಿದ್ರೆ ಹಲ್ಲ ಮಾಡಿ ಹಲ್ಲು ಮುರಿದಿರೋರು. ಇಲ್ಲ ಯುವರ್ ಆನರ್. ಸರಿ, ಮುಂದೆ ಏನಾಯ್ತು ಅಂತ ಹೇಳಿ. ಅದು ಆಮೇಲೆ ನೀನ್ ಅವತ್ತು ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ? ಆ ವಿಷಯ ನನ್ಗ್ಯಾಕ ಹೇಳಿಲ್ಲ? ಏಯ್, ನೀನ್ ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ, ನೀನ್ ಯಾಕೋ ಹೇಳಿಲ್ಲ? ಏಯ್, ನಿನ್ ಲವ್ ಓಕೆ ಆಗ್ಲಿ ಅಂತ ಕಣೋ. ನಾನು ಅಷ್ಟೇ, ನಿನ್ ಲವ್ ಓಕೆ ಆಗ್ಲಿ ಅಂತ ಹೇಳಿಲ್ಲ. ಛೇ, ನೀನ್ ಮಾಡಿ ಸರಿ ಇಲ್ಲ. ನಾನ್ ಮಾಡಿದೆ ಸರಿ, ಯಾಕಂದ್ರೆ ಅವಳು ನಿನ್ಗೆ ಸರಿ. ಸಾರಿ, ನೀನು ನಂದಿನಿ ಒಂದಾಗೋದೆ ನನ್ ಗುರಿ. ಅದು ನನ್ ಗುರಿ. ಈ ತ್ಯಾಗ ಎಲ್ಲ ಬೇಡ ಮರೆ. ನೀನ್ ತುಂಬಾ ಡೌ ಮಾಡಬೇಡ ಮರಿ. ಡವ್ವ, ನನ್ ಲವ್ ನಿಂಗ್ ಬಿಟ್ಕೊಟ್ಟಿದ್ದು ಡವ್ವ. ಏಯ್, ಬಿಟ್ಕೊಟ್ಟಿದ್ ನೀನಲ್ಲಮ್ಮ, ನಾನು. ಅಂದ್ರೆ ನನ್ ಪ್ರೀತಿನ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದಕ್ಕೆ ಇವತ್ತು ಇದೇನೇ ಪ್ರತಿಫಲ? ಛೇ, ಏಯ್, ನನ್ ಪ್ರೀತಿನ ನಾನೇ ಸಾಯಿಸ್ಬಿಟ್ಟೆ. ಐ ಕಿಲ್ ಮೈ ಲವ್. ನಾನು ಮಾಡಿದ ಸ್ಯಾಕ್ರಿಫೈಸ್ಗೆ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ಯಾ? ಏಯ್, ಕೊಡ ಕೈನ. ನಾನ್ ಮಾಡಿರೋ ಸ್ಯಾಕ್ರಿಫೈಸ್ಗೆ ನನ್ ತಲೆ ಮೇಲೆ ದೊಡ್ಡ ಸೈಜ್ ಕಾಲ ಎತ್ತಾಕ್ಬಿಟ್ಟಿಯಲ್ಲೋ, ಈ ಸರಿನೇನೋ? ಏಯ್, ಸ್ನೇಹಕ್ಕೋಸ್ಕರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಇವತ್ ನಿನ್ನ ಹತ್ರ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ಕಣೋ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ತ್ಯಾಗಕ್ಕೆ ಬೆಲೆನೇ ಇಲ್ದಂಗಾಗೋಯ್ತು. ಮನಸ್ಸೇ ಇಲ್ದಿರೋ ನಿನ್ಗೆ ನನ್ ಪ್ರೀತಿನ ಬಿಟ್ಕೊಟ್ಬಿಟ್ಟೆ. ಏಯ್, ಏನೋ ಬಿಟ್ಕೊಟ್ಬಿಟ್ಟೆ ಅಂತ ಇದ್ಯಾ? ನಾನು ಅವಳನ್ನ ನಿನಗ್ ಬಿಟ್ಕೊಟ್ರೆ ನೀನ್ ಯಾವನ್ಗೋ ಬಿಟ್ಕೊಡ್ತಾ ಇದ್ಯಾ? ನೀನ್ ಈ ತರ ಕೈಲಾಗದೆ ಇರೋನು ಅಂತ ಗೊತ್ತಿದ್ದಿದ್ರೆ ನಾನು ಅವಳ ಕೈ ಬಿಡ್ತಾ ಇರ್ಲಿಲ್ಲ. ನನಗೆ ಕಾಲರ್ ಪಟ್ಟಿ ಹಿಡಿತೇನೋ ನೀನು? ತೆಗೆ ಕೈನಾ. ನಾನ್ ಮಾಡಿರೋ ಪ್ರೀತಿ ತ್ಯಾಗನ ಖಾಲಿ ಜಾಗ ಅನ್ಕೊಂಡು ಇನ್ನೊಬ್ಬ ಕುತ್ಕೊಳಕ್ ಬಿಟ್ಟಿಯಲ್ಲ. ನೀನ್ ಇಂತ ತಗಡು ಅಂತ ಗೊತ್ತಿದ್ದಿದ್ರೆ ಅವಳ ಕೈ ನಾನ್ ಬಿಡ್ತಾ ಇರ್ಲಿಲ್ಲ. ಹೇಯ್, ಸಾಕು ನಿಲ್ಸು. ತ್ಯಾಗಕ್ಕೆ ಅರ್ಥನೇ ಗೊತ್ತಿಲ್ದಿರ ತಡ್ಕಲಾಂಡಿನಿ. ನಿನ್ನಂತವನ್ ಜೊತೆ ಮಾತಾಡದೆ ವೇಸ್ಟ್. ತ್ಯಾಗಕ್ಕೆ ಬೆಲೆನೇ ಗೊತ್ತಿಲ್ದಿರೋ ನಿನ್ನಂತವನ್ ಜೊತೆ ಮಾತಾಡೋದು ನ್ಯಾಷನಲ್ ವೇಸ್ಟ್. ಏಯ್, ನಿನ್ನ ಹತ್ರ ದಮ್ಮಿದ್ರೆ ನಂದು ನನ್ನಿಂದ ಬಿಡಿಸ್ಕೊಳ್ಳೋ ನೋಡೋಣ. ಹೇಯ್, ನಿನಗೆ ತಾಕತ್ತಿದ್ರೆ ನಂದು ನನ್ನಿಂದ ಕಿತ್ಕೊಳ್ಳೋ ನೋಡೋಣ. ಏಯ್, ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ನಿನ್ ದಾರಿ ನಿನ್ಗೆ, ನಂದಿನಿ ನನಗೆ. ಏಯ್, ನಾನು ಹೇಳೋದು ಕೇಳಿಸ್ಕೊಳು. ನಿಂದು ನಿನ್ಗೆ, ನಂದು ನನಗೆ. ಯಾಕೋ ರೈಟ್ಸ್ ಇಲ್ಲ? ಫ್ರೆಂಡ್ಶಿಪ್ ಅಲ್ಲಿ ಗಾಡಿ ಕೊಟ್ರೆ ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಒಬ್ಬರಿಗೂ ಇಲ್ವಲ್ಲ. ಇನ್ 10 ನಿಮಿಷದಲ್ಲಿ ಗಾಡಿ ಇಲ್ಲಿರ್ಬೇಕಷ್ಟೇ. ಹುಷಾರ್. ಏನ್ ಮಗ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? ಗಾಡಿ ಸೇಲ್ ಮಾಡ್ಬೇಕು ಮಗ. ಸೇಲಾ ಎಲ್ಲೋದ? ಎಲ್ಲೋಯ್ತಿದ್ದು? ಅಮ್ಮ, ಅಮ್ಮ, ಏನೋ ಅದು? ಅಮ್ಮ, ಇಲ್ಲಿ ಒಂದು ಸಿಮ್ ಕಾರ್ಡ್ ಇಟ್ಟಿದೆ ನೋಡ್ದಾ? ತುಂಬಾ ಕಸ ಆಯ್ತು ಅಂತ ಎಲ್ಲ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕಿದೀನಿ ನೋಡು.
ರಮೇಶ ಏನ್ರೋ ಹಾಗೆ ನೋಡ್ತಿದ್ದೀರಾ? ನಮ್ಮಪ್ಪ ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಿದ್ರು. ಚೆನ್ನಾಗಿದ್ಯಾ? ಈ ಗಾಡಿ ತಗೊಳ್ಳೋದಕ್ಕೆ ಕಾರಣನೇ ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಹೇಗಿದ್ಯೋ ಕಲರು? ಸಖತ್ತಾಗಿದೆ. ಡಬ್ಬ ತರ ಇದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಪ್ಪನ ಸೆಲೆಕ್ಷನ್. ನಂಗೊಂದ್ ಸ್ವಲ್ಪನೂ ಇಷ್ಟನೇ ಇಲ್ಲ. ಹಾ, ಈ ಡ್ರೆಸ್ ಹೇಗಿದ್ಯೋ? ಸೂಪರ್ ಆಗಿದೆ. ಸುಮಾರಾಗಿದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಮ್ಮನ ಸೆಲೆಕ್ಷನ್. ನಂಗೊಂದು ಸ್ವಲ್ಪನೂ ಇಷ್ಟನೇ ಇಲ್ಲ. ನನ್ನ ಟೇಸ್ಟ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಟೈಮ್ ಆಯಿತು, ಟ್ಯೂಷನ್ಗೆ ಹೋಗ್ಬೇಕು. ಬರ್ಲಾ? ಗಾಡಿ ತಗೊಂಡಿದ್ದೀನಿ, ಟ್ರೀಟ್ ಕೊಡ್ಸು ಅಂತ ಕೇಳಲ್ವೇನ್ರೋ? ಇವತ್ತು ನಾನು ಬಿಸಿ. ನಾಳೆ ಹೋಗೋಣವಾ? ನಾಳೆ ನಾನ್ ಬಿಸಿ. ನಾಡಿದ್ದು ನಾನು ಬಿಸಿ. 3 ಜನ ಯಾವಾಗ ಫ್ರೀ ಇರ್ತೀವೋ ಆವಾಗ ಹೋಗಿ ಪಾರ್ಟಿ ಮಾಡೋಣ, ಸರಿನಾ? ದಾರಿ ಬಿಡ್ರೋ. ಕೇಕಲ್ಲಿ ಕಲ್ಸಿದ್ದಂಗೆ ಅಡ್ಡ ಬಂದ್ಬಿಟ್ಟ. ಜಾಮೂನಲ್ಲಿ ಜಲ್ಲಿ ಕಲ್ ತರ ಬಂದ್ಬಿಟ್ಟ. ಅಲ್ರಯ್ಯ, ಬುದ್ಧಿ ಇದೆಯೇನ್ರಯ್ಯ ನಿಮಗೆ? ನನ್ನ ಮಗಳು ಹೊಸ ಗಾಡಿ ತಗೊಂಡಿದ್ದಾಳೆ ಅಂತ ಅವಳ ಹತ್ರ ಪಾರ್ಟಿ ಕೇಳ್ತಿರಲ್ಲ, ಅಮ್ಮಮ್ಮ ಅಂದ್ರೆ ಅವಳು ಏನಯ್ಯ ಕೊಡಿಸ್ತಾಳೆ? ಒಂದು ಕಾಪಿ, ಒಂದು ಟೀ. ನೀವು ಮಾಡಿರೋ ಸಹಾಯಕ್ಕೆ ಎಷ್ಟು ಸಾಕಾ? ಸಹಾಯನ? ಮತ್ತೆ 3 ವರ್ಷದಿಂದ ನನ್ನ ಮಗಳನ್ನ ಸೇಫ್ಟಿಯಾಗಿ ಕಾಪಾಡ್ಕೊಂಡ್ ಬಂದಿದ್ರಲ್ಲ, ಇದಕ್ಕೆ ನಾನೊಂದು ಪಾರ್ಟಿ ಕೊಡ್ಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ತಾನ? ಅಂಕಲ್ ನಿಮ್ ಜೊತೆ ಬಾರ್ ಒಳಗೆ ಬಂದ್ಮೇಲೆ ಭೇದ ಭಾವ ಮಾಡಬಾರ್ದು, ಎಲ್ಲ ಮಾವಾಳಿ ಅಂತಾರ. ಏ ಬಾಮದ ಬಾಯ್ಲೆ. ಬಂದೆ ಸರ್. ಯಾವ ಬ್ರ್ಯಾಂಡ್ ತಮ್ಮದು? ನಂದು ಜಿಂಕೆ. ನಮ್ದು ಅರಮನೆ. ನಮ್ದು ಕುದುರೆ. ಇದ್ಯಾವ ಬ್ರ್ಯಾಂಡ್ ಸರ್? ಜಿಂಕೆ ಅಂದ್ರೆ ಬಿಸ್ಕೆ, ಅರಮನೆ ಅಂದ್ರೆ ಬ್ರ್ಯಾಂಡಿ, ಕುದುರೆ ಅಂದ್ರೆ ರಮ್ಮು. ಹೋಗೋ ಒಂದೊಂದು ಕ್ವಾರ್ಟರ್ ತಗೊಂಬ. ಓಕೆ ಸರ್. ಜಿಂಕೆ ಅರಮನೆ ಕುದುರೆ ಒಂದೊಂದು ಕ್ವಾರ್ಟ್ರು. ಏ ನೀವೆಲ್ಲ ಯಾವಾಗ ಬಂದ್ರು? ಎಣ್ಣೆ ವಾಸನೆ ಬಂದ್ರೆ ಎಲ್ಲಿದ್ರು ಬಂದ್ಬಿಡ್ತಾರ ನಮ್ ಬಾಯ್ಸ್. ಚಿಕನ್ ವಾಸನೆ ಬಂದ್ರೆ ಚೀತು ಅಂದ್ರೆ ಎದ್ದೋಗಲ್ಲ. ಮಾವ, ವಿಷಯ ಕೇಳಿದೆ, ನಿಜನಾ? ಏನು ವಿಷಯ ಹೇಳಿ ಅಂದ್ರೆ? ಅದೇ ನಂದಿನಿಗೆ ಹುಡುಗ ಹುಡುಕ್ತಾ ಇದ್ದೀರಂತೆ. ವಯಸ್ಸಿಗೆ ಬಂದಿರೋ ಮಗಳಲ್ವಾ, ಎಲ್ಲಾದ್ರೂ ಓಡೋಗ್ಬಿಟ್ರೆ? ಚಾ ಚಾ ಚಾ. ನಂದಿನಿ ಅಂತ ಹುಡುಗಿ ಅಲ್ಲ ಮಾವ. ಅದ್ ನನಗೂ ಗೊತ್ತು, ಅವಳು ಓಡೋಗಲ್ಲ. ಆದ್ರೆ ನಿಮ್ಮಂತವ್ರು ಯಾರಾದ್ರೂ ಓಡಿಸ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಬೇಗ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ. ಮಾವ, ನಾನು ಒಂದು ವಿಷಯ ಕೇಳ್ಪಟ್ಟೆ. ಏನು ವಿಷಯ ಹೇಳಿ ಅಂದ್ರೆ? ನಂದಿನಿಗೆ ನೀವು ನೋಡಿರೋ ಹುಡುಗ ಇಷ್ಟನೇ ಇಲ್ವಂತೆ. ಹಂಗಂತ ನಿನಗೆ ಕೊಟ್ಟು ಮದುವೆ ಮಾಡಕ್ಕಾಗತ್ತೇನಪ್ಪ? ಬೀಗ್ರೆ ಒಂದು ಹಾಫ್ ಬಾಟ್ಲ ತಗೊಂಬನೆ. ಅಂಕಲ್, ಏನ್ ಬಾ ಅವ್ರು ನಿಮ್ ಬೀಗ್ರಾ? ಬಾರು ಅನ್ನೋದು ತವರಿದ್ದಂಗೆ, ಇಲ್ಲಿರೋರು ಎಲ್ಲರೂ ನಮ್ಮ ನೆಂಟ್ರೆ. ಸರಿ, ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ನಿನ್ನಂತವ್ರು 1000 ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಸರಿ ಅಂಕಲ್, ಹುಡುಗ ಒಳ್ಳೆಯವನಾ? ನೀವ್ ಎಲ್ರಿಗಿಂತ ಒಳ್ಳೆಯವನು, ಆದ್ರೆ ರಮೇಶ ಸುರೇಶ್ನಷ್ಟು ಒಳ್ಳೆಯವನು. ಮಾವ, ಒಂದ್ ಪೆಗ್ಗಾಕ್ಲಾ? ನಿಜ ಹೇಳ, ಈಗ ನೋಡಿರೋ ಹುಡುಗ ಕ್ಯಾನ್ಸಲ್ ಆದ್ರೆ ನಂದಿನಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಸೋಡಾ ಹಾಕ್ಲಾ? ನಿಜ ಹೇಳ, ನಂದಿನಿ ಇವನನ್ನೇನಾದ್ರು ಒಪ್ಲಿಲ್ಲ ಅಂದ್ರೆ ನೀನೇ ನನ್ನ ಅಳಿಯ. ಥ್ಯಾಂಕ್ ಯು ಮಾವ. ಬಿಗ್ರೆ ಬಿಲ್ ತಗೊಂಬನ್ರೆ. ಪರವಾಗಿಲ್ಲ ಬಿಡಿ ಅಂಕಲ್, ಬಿಲ್ ಕಟ್ಟಕ್ಕೆ ಇಬ್ಬಿಬ್ರು ದಿಲ್ಬಲಗಳಿದ್ದಾರೆ ಮೈ ಫ್ರೆಂಡ್ಸ್. ಸರಿನಪ್ಪ, ಇವತ್ತಿನ ಕೋಟ ಮುಗೀತು. ರಮೇಶ, ಸುರೇಶ, ಹೇಳಿ ಮಾವ. ನಿಮ್ಮಿಬ್ಬರಿಗೂ ಒಂದು ನಿಜ ಹೇಳ, ಈಗ ನೋಡಿರೋ ಹುಡುಗನ ನಂದಿನಿ ಏನಾದರೂ ಒಪ್ಪಲಿಲ್ಲ ಅಂದ್ರೆ ನೀವಿಬ್ರು ಸೇರಿ ಅವಳು ಮದುವೆ ಮಾಡಿಸ್ಬೇಕು. ಯಾಕೆ ಗೊತ್ತಾ? ನಿಮ್ಮಿಬ್ಬರಿಗೂ ಅವಳು ತಂಗಿ ಇದ್ದಂಗೆ. ತಂಗಿನ? ಬರ್ಲೇನಪ್ಪ? ಕಂಡು ನಾಲ್ಗೆನ ಎಗಡನ ತಂಗಿ ಅಂತಾನೆ ಅಳಿಯ ಅಂತಾನೆ, ಏನೋ ಕರ್ಮ. ಹೌದು ಕಣ್ರೋ, ಏನು ಹಿಂಗ್ ಮಾತಾಡೋದ? ಕುಡ್ದಿದ್ ನಶೆ ಎಲ್ಲ ಇಳ್ದೈತಲ್ರೋ. ಲವರ್ನ ಸಿಸ್ಟರ್ ಮಾಡಿ, ಸಿಸ್ಟರ್ನ ಲವರ್ ಮಾಡಿ ನಮ್ಮ ಲಿವರ್ನೇ ಹಾಳು ಮಾಡ್ದೆ. ಇಷ್ಟೆಲ್ಲ ಆಗೋದಕ್ಕೆ ನೀವಿಬ್ರೇ ಕಾರಣ ಕಂಡ್ರು. ಅವತ್ ನಮ್ ಕೈಲಿ ಆಣೆ ಮಾಡಿಸ್ಕೊಂಡು ನೀವಿಬ್ರೇ ಜಗಳ ಆಡ್ತೀರಾ? ವಿಷಯ ಎಲ್ಲ ಓಪನ್ ಆಗೋಯ್ತಲ್ರ. ಕರೆಕ್ಟಾ? ಲವ್ ಇಂದ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ನಂದಿನಿ ಹೋಳಾಗಬಾರ್ದು. ನಿಮ್ಮಿಬ್ರಲ್ಲಿ ನಂದಿನಿ ಯಾರಿಗೆ ಸಿಗಬೇಕು ಅಂತ ಇವತ್ತೇ ಈಗಲೇ ಡಿಸೈಡ್ ಆಗ. ನಂದಿನಿ ನನಗೆ ಬೀಳೋದು 100%. ನಂದಿನಿ ನನ್ಗೆ ಬೀಳೋದು 200%. ನನಗೆ ಬೀಳೋದು. ನನ್ಗೆ ಬೀಳೋದು. ಅಲ್ಲಿ ಮಾವ ಬೀಳೋಗಿದ್ದಾರೆ, ಮೊದ್ಲೋಗಿ ಅವ್ರನ್ನೇ ಇಟ್ಕೊಳ್ಳಿ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಬೀಳ್ತಾರೆ ಅಂತ ಈಗ ಡಿಸೈಡ್ ಆಗುತ್ತೆ. ಹೆಂಗೋ ಮಗ? ನಿಮ್ ಮಾವ ರೈಟ್ ಬಿದ್ರೆ ನಿಂಗೆ, ಲೆಫ್ಟ್ ಬಿದ್ರೆ ನಿಂಗೆ. ಗಣೇಶನ್ ಫೋಟೋಯಿಂದ ಹೂವು ಬಿದ್ದಂಗ. ಕರೆಕ್ಟ್. ನಿಮ್ಗೆ ಓಕೆನಾ? ನನಗೂ ಓಕೆ. ನಿನ್ ಮಗ ನನ್ಗೆ ಡಬಲ್ ಓಕೆ.
Follow me. Ready, start. Right, ರಮೇಶ, ನಿಂಗೆ, ಸುರೇಶ, Just have one clarity. Please, ಬಹಳ ಕಷ್ಟ. ಮಾಮ್ ಎಲ್ಲೋದ್ ನಮ್ಮ ಮಗ ಕಾಣಿಸ್ತಾನೆ ಇಲ್ಲ. ಎಲ್ಲೋ ಹೊಗೆ ಹಾಕ್ಸ್ಕೊಂಡಿರ್ಬೇಕು. ಏಯ್, ಪ್ರೇಮ ಯುದ್ಧ ಶುರುವಾಗಿದೆ. ಈ ಪೈಪೋಟಿಯಲ್ಲಿ ನಿಮ್ಮಿಬ್ರಲ್ಲಿ ಒಬ್ರು ಗೆಲ್ಲೋವರೆಗೂ ನಮ್ಗಂತೂ ನೆಮ್ಮದಿನೇ ಇಲ್ಲ. ನಮಗೂ ಇಲ್ಲ. ಸೈಕಲ್ ತುಳಿದು ಕಾಲೆಲ್ಲ ಸೆಟ್ಕೊಂಡ್ಬಿಡ್ತು. ಮೆತ್ಗೆ ದಿನ ಬೆಳಿಗ್ಗೆ ಸಾಯಂಕಾಲ ಈ ಎಣ್ಣೆ ಹಚ್ಕೊಂಡ್ರೆ ಕುದುರೆ ತರ ಎದ್ದು ಓಡ್ತೀರಾ. ಅಷ್ಟೇನಾ? ಏನಾಯ್ತಾ? ಮಸಾಜ್ ಎದುರಿಸ್ಬಿಟ್ಟಿಲ್ಲ ಮರ. ಹೊಸ್ದಾಗ್ ಬಂದಿರೋ ಲಚ್ಚ ಸಖತ್ ಕಾಮಿಡಿ ಅಲ್ವೇನೆ. ಪಾಠ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಓಕೆ ಅಮ್ಮ ಹಾಯ್. ಮತ್ತೆ ಬನ್ನಿ. ಸೊಂಟ ಏನ್ ಮಾಡ್ತಿದ್ದಾರೆ ಇವರು? ಏಯ್, ಇಲ್ಲೇನ್ ಮಾಡ್ತಿದ್ದೀರೋ? ಕಳ್ಳನ್ ಹಿಡ್ಕೊಳ್ರು ಅಂದ್ರೆ ನಿಂತಲ್ಲೇ ಸೈಕಲ್ ಯಾಕ್ರ ಹೊಡಿತಿದ್ದೀರಾ? ಏನಾಯ್ತು? ಬ್ಯಾಗು ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ಅಯ್ಯೋ, ನನ್ ಬ್ಯಾಗಲ್ಲಿ ದುಡ್ಡು ಬೇರೆ ಇದೆ, ಹೋಗಿ ಇಟ್ಕೊಳ್ರು. ಅದು ನಂದು, ನನ್ನ ಕಾಲ್ ಬೇರೆ ಉಳುಕ್ಬಿಟ್ಟಿದೆ. ರಮೇಶ ಹೋಗಿ ಇಟ್ಕೊಳ್ಳೋ ಕಣ್ಣನ್ನ. ನನ್ ಕಾಲಲ್ಲಿ ಆಣಿ ಬಂದ್ಬಿಟ್ಟಿದೆ. ನೀನೇ ಹೋಗೋ. ಇಲ್ಲ ನೀನೇ ಹೋಗ. ಇಲ್ಲ ಮಚ್ಚ, ನೀನೇ ಹೋಗ. ನಂದಿನಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ಲೇನೋ. ಓಡೋ. ನನ್ಗೋಸ್ಕರ ನೀನೇ ಹೋಗೋ. ಯಾರು ಹೋಗ್ಬೇಡಿ, ನಾನೇ ಹೋಗ್ತೀನಿ. ಕಳ್ಳನ್ ಮಗನೇ ಬ್ಯಾಗ್ ಕೊಡು. ಏ ಕಳ್ಳನ್ ಮಗ, ನನ್ ಬ್ಯಾಗ್ ಕೊಡು. ಕೊಟ್ರೆ ಸರಿ ಮಗ. ಕೊಡು ನನ್ ಬ್ಯಾಗ್. ಕೊಡು. ಅಯ್ಯೋ, ನನ್ ಬ್ಯಾಗ್ ಇಸ್ಕೊಡು. ಯಾವನ್ ಬೇಕು ನಿನ್ ಬ್ಯಾಗ್? ನನ್ ದುಡ್ಡು ಇಸ್ಕೊಡು. ಲೇ ಕೊಡು. ಲೇ ಗುರು, ಪ್ಲೀಸ್ ಕ್ಯಾಶ್ ಕೊಟ್ಬಿಡಮ್ಮ. ನಿನ್ ಫ್ರೆಂಡಾ? ಅಲ್ಲ, ಸುರೇಶನ್ ಫ್ರೆಂಡು. ನನ್ನ ಫ್ರೆಂಡ್. ಇಂಥ ಕಣ್ಣನ್ ಮಗಳು ನಿನ್ ಫ್ರೆಂಡ್ಸಾ? ಮರ್ಯಾದೆಯಿಂದ ನನ್ನ 2,000 ರೂಪಾಯಿ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ, ನನ್ನ ಫ್ರೆಂಡ್. ಬಾಡಿ ಟಚ್ ಆಗ್ಬೇಕು. 500. ಮುತ್ತು ಕೊಡ್ಬೇಕು. ಕಿಸ್ ಕೊಡ್ಬೇಕು. 1200. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು, ಡಿಸ್ಕೌಂಟ್ ಇಲ್ವಾ? ಪ್ಯಾಕೇಜ್ ತಗೊಂಬಿಡಿ. ಎಷ್ಟಾಗುತ್ತೆ? ಹೋಲ್ಸೇಲಾಗಿ 1,000 ರೂಪಾಯಿ. ಕುಡಿ. ರೀಟೇಲ್ಗಿಂತ ಹೋಲ್ಸೇಲ್ ಬೆಟ್ರು. ಯಾವುದೇ ಕಾರಣಕ್ಕೂ ಡೀಲ್ ಮಿಸ್ ಆಗಬಾರ್ದು, ಆಯ್ತಾ? ಹಲೋ, ನನ್ನ ನಡತೆ ಬಗ್ಗೆ ಡೌಟ್ ಪಟ್ರು ಪರವಾಗಿಲ್ಲ, ನನ್ನ ನಟನ ಬಗ್ಗೆ ಡೌಟ್ ಪಡ್ಲೇಬೇಡಿ. ನಾನು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಈ ಮಿಸ್ಸು ಇದುವರೆಗೂ ಯಾವ ಮಿಸ್ಟೇಕು ಮಾಡಿಲ್ಲ. ಸರಿ ನೀವು ಹೊರಡಿ. ಸರಿ. ಡೀಲ್ ಓಕೆ ಆಯ್ತಾ? ಯಾವ ಡೀಲು? ಎಷ್ಟು? ಅದೆಲ್ಲ ನಿಮ್ಗೆ ಯಾಕ್ರಿ? ನಮ್ಗೇನಿಲ್ವಾ ಮತ್ತ? ತಗೊಳಪ್ಪ. ಬರೀ 100. ಇನ್ನೆಷ್ಟು ಕೊಡ್ಬೇಕು? ಆಮೇಲೆ ನಮ್ಮ ಪೊಲೀಸ್ ಹಾಕೊಡ್ಲಾ? ಇಟ್ಕೋ ಯಾರು ಹೇಳ್ಬೇಡ. ಯಾವ ನೀನು? ಲಾಡ್ ಲಬಕ್ ದಾಸು. ಬರೋಕ್ ಹೇಳಿ. ಎಲ್ಲೋದ ಇವನು? ಲೈಬ್ರರಿ ಬೇರೆ ಟೈಮ್ ಆಗ್ತಾ ಇದೆ. ಹಾಯ್ ನಂದು. ಯಾಕೋ ಅರ್ಜೆಂಟಾಗಿ ಬರಕ್ ಹೇಳ್ದೆ? ನನ್ನ ಗಾಡಿ ಸರ್ವಿಸಿ ಬಿಟ್ಟಿದ್ದೀನಿ ನಂದು. ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಿತ್ತು. ಒಂಚೂರು ನೀನು ಗಾಡಿ ಕೊಡ್ತೀಯಾ? ನಾನು ಹೇಗೋ ಓಡಾಡ್ಲಿ? ರಮೇಶನ ಹತ್ರ ಕೇಳೋತ್ತಾನೆ. ಹೌದಲ್ಲ, 1 ನಿಮಿಷ. ಹಲೋ ರಮೇಶ, ಎಲ್ಲಿದೆಯಾ?
ಆಸ್ಪತ್ರೆಯಲ್ಲಿ ಇದೆಯಾ? ಏನಾಯ್ತು? ತಾಯಿ ಹುಷಾರಿಲ್ವಾ? ಅಯ್ಯೋ ಪಾಪ. ಸರಿ ಸರಿ, ಏನಿಲ್ಲ, ಸುಮ್ಮನೆ ಮಾಡಿದೆ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಮಗ, ಬಾಯ್ ಬಾಯ್. ಏನಂತ? ಅವ್ರ ತಾಯಿ ಹುಷಾರಿಲ್ವಂತೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ. ನಂದು ಒಂಚೂರು ಗಾಡಿ ಕೊಡೆ, ಬೇಗ ಬಂದ್ಬಿಡ್ತೀನಿ. ಸರಿ ತಗೋ, ನನ್ನ ಫ್ರೆಂಡ್ಸ್ ಜೊತೆ ಇಲ್ಲೇ ಇರ್ತೀನಿ, ಬೇಗ ಬಂದ್ಬಿಡ್ಬೇಕು. ಸರಿ ಬಾಯ್, ಬರ್ತೀನಿ. ನನ್ನ ಗಾಡಿ ಹುಷಾರು. ಸರಿ. ರಮೇಶ ತಾನೆ? ತಾನೇ ಏನು ಅವನೇ? ಅಲ್ಲೇನ್ ಮಾಡ್ತಾ ಇದ್ದಾನೆ ಇವನು? ಅವನ ಜೊತೆಲಿರೋದು ಯಾರು? ಅವ್ರ ತಾಯಿ ಇರ್ಬೇಕು. ನಿನ್ ತಲೆ, ಅವ್ರ ತಾಯಿ ಎಲ್ಲಾದ್ರೂ ಮಿಡಿ ಹಾಕ್ತಾರ? ಹೌದಲ್ವಾ? ನೋಡು ನಂದಿನಿ, ತಾಯಿ ಜೊತೆ ಆಸ್ಪತ್ರೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೋಡು, ಯಾವ್ದೋ ಜೊತೆ ಸುತ್ತವ್ ನೋಡು. ಅವಳು ಯಾರು ಅಂತ ನಿಂಗೆ ಗೊತ್ತೇನೋ? ಇವನ್ ದಿನ ಒಂದೊಂದು ಹುಡುಗಿನ ಬಟ್ಟೆ ತರ ಬದಲಾಯಿಸ್ತವನೆ. ಇವಳು ಯಾರೋ ಗೊತ್ತು. ಇವನ್ ಬಗ್ಗೆ ಗುಣಗಾನ ಕೇಳಿದ್ದೆ, ಆದ್ರೆ ಇವತ್ತು ಕಣ್ಣಾರ ನೋಡ್ಬಿಟ್ಟೆ. ಅಷ್ಟೊಂದು ಕೆಟ್ಟೋಗಿದ್ದಾನ ಅವನು? ಕೆಟ್ಟು ಹೋಗೋದ? ಕೆಟ್ಟು ಕೊಳತೋಗೋನೆ. ಅಲ್ಲಿ ನೋಡಿದ್ರೆ ಅವ್ರ ತಾಯಿ ಅವ್ರ ತಮ್ಮನ ಮಗಳನ್ನ ಮನೆ ತುಂಬಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರೆ, ಇಲ್ಲಿ ಇವನು ಕಣ್ಕಂಡು ಹುಡುಗಿಯರಿಂದ ಓಡಾಡ್ತಾ ಇದ್ದಾನೆ. ಇನ್ಮೇಲಿಂದ ಅವನ ಸಾಹಸಕ್ಕೆ ಹೋಗ್ಬೇಡ, ಅವಾಯ್ಡ್ ಮಾಡು. ಅವನ ಬೈಕಲ್ಲಿ ಸೀಟ್ ಖಾಲಿದೆ ಅಂತ ನೀನೇ ಹೋಗಿ ಕೂತ್ರು, ಇಲ್ಲ ಅವನೇ ಕರೆದು ಕೂರ್ಸ್ಕೊಂಡ್ರು, ಕೆಡೋದು ನೀನೇನೆ. ಹುಷಾರ್. ಇಲ್ಲಪ್ಪ, ಹೋಗಲ್ಲ. ಗುಡ್ ಗರ್ಲ್. ಸರಿ, ನೀನು ಹೊರಡು, ನಿನ್ ಗಾಡಿ ಆಮೇಲೆ ತಂದು ಕೊಡ್ತೀನಿ. ಸರಿ, ಓಕೆ bye. ಬಾಯ್. ರಮೇಶ, ಅವತ್ತು ಕಳ್ಳನ ಫ್ರೆಂಡ್ ಮಾಡಿಕೊಟ್ಟು 2,000 ರೂಪಾಯಿ ನಂಗೆ ಲಾಸ್ ಮಾಡಿಬಿಟ್ಟೆ. ಇವತ್ತು ಕಳ್ಳಿನ ಫ್ರೆಂಡ್ ಮಾಡಿಕೊಟ್ಟು ನಿನ್ ಕೆರಿಯರ್ನೇ ಎಂಡ್ ಮಾಡ್ತೀನಿ. ಹೆಂಗೆ? ಥ್ಯಾಂಕ್ ಯು, ಬಾಯ್. ಏಯ್, ನಿನ್ನಂತ ಬಿತ್ರಿಗಳನ್ನ ಎಷ್ಟು ಜನ ನೋಡಿರಲ್ಲ. ಕೊಡೆ ಪರ್ಸ್. ಪರ್ಸ? ಸಾರಿ. ಏಯ್, ಡ್ರಾಪ್ ಕೇಳಿ ಪಿಕ್ ಪಾಕೆಟ್ ಮಾಡ್ತೀಯ? ಯಾರೇ ನೀನು? ನಂಗೇನು ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ, ಎಲ್ಲ ಸುರೇಶ ಹೇಳಿದ್ದು. ಸುರೇಶ? ಅವನೇ ನಿಮ್ ಫ್ರೆಂಡು. ನಿಮ್ ಜೊತೆ ಬೈಕಲ್ಲಿ ಕೂತ್ಕೊಂಡ್ರೆ 1,000 ರೂಪಾಯಿ ಕೊಡ್ತೀನಂದ. ಅವನು ಆ ರೂಟಲ್ಲಿ ಬರ್ತಾವನ? ಏಯ್, ನಾನು ನಿಂಗೆ 2,000 ರೂಪಾಯಿ ಕೊಡ್ತೀನಿ, ನಾನು ಹೇಳಿದ ಕೆಲಸ ಮಾಡ್ತೀಯಾ? ನೀನ್ ಕಂಪ್ಲೀಟ್ ಮಾಡ್ದೇನೆ, ತುಂಬಾ ಕಷ್ಟ ಆಯ್ತಲ್ವಾ? ನಂದು ಹೇ, ಇಷ್ಟ ಬೇಗ ಬಂದ್ಬಿಟ್ಯಾ? ಕೆಲಸ ಮುಗೀತು, ಬಂದ್ಬಿಟ್ಟೆ. ಹೌದಾ? ಬಾಯ್ ಕಣೆ. ಹೆಲ್ಮೆಟ್ ಎಲ್ಲೋ? ಹೆಲ್ಮೆಟಾ? ಹಾ, ಎಲ್ಲೋಯ್ತಪ್ಪ ಹೆಲ್ಮೆಟ್? ಹೆಲ್ಮೆಟ್ ಕೊಟ್ಟ ನೀನು? ಡಬ್ಬ ನನ್ ಮಗ್ನೆ, ಇದಕ್ಕೆ ಹೇಳೋದು ನನ್ ಗಾಡಿ ಯಾರ ಕೈಲೂ ಕೊಡಲ್ಲ ಅಂತ. ಎಲ್ಲ ನನ್ನ ಹೆಲ್ಮೆಟ್ ಎಲ್ಲ ಬಿಟ್ಟು ಬಂದಿದ್ಯಾ? ಬಾಯಿ ಮುಚ್ಕೊಂಡು ನನ್ನ ಹೆಲ್ಮೆಟ್ ಅನ್ಕೊಟ್ರೆ ಸರಿ. ಸುರೇಶ, ಯಾರು ನೀವು? ಈಗ ತಾನೇ ಬಂದೋದೆ, ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ನಾನು ಈಗ ಬಂದಿದ್ನಾ? ಏನೋ ಪಕ್ಕದಲ್ಲಿ ಹುಡುಗಿದಾಳೆ ಅಂತ ಇಷ್ಟೊಂದು ಬಿಲ್ಡಪ್ಪ. ಓದ್ ಕಡೆ ನಿಂದು ಬಿಟ್ಟು ಬಂದ್ಬಿಟ್ರೆ ಹೆಂಗೋ ನಿನ್ ಲೈಫು. ತಗೋ ಪರ್ಸು. ಹಾ, ಇದ್ ನಿಂದ? ಪರ್ಸೇನೋ ನಿಂದಲ್ಲ, ಸರಿ. ಈ ಹೆಲ್ಮೆಟ್ ಇದು ನಿಂದಲ್ವಾ? ಇದು ನನ್ನ ಹೆಲ್ಮೆಟ್, ನಿಮ್ಮ ಹತ್ರ ಹೇಗ್ ಬಂತು? ಈ ಗುಣವಂತನ್ನೇ ಕೇಳು. ನಂಗೇನು ಗೊತ್ತಿಲ್ಲ ನಂದು. ಕೈ ತೆಗಿ. ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸ್ಬೇಡ ರಾಜ, ಸೇಫ್ಟಿ ಇರಲ್ಲ. ಹೋಗಮ್ಮ, ನೀನು ಏನೇನು ಹೇಳ್ಬೇಡ. ಯಾಕೋ ರಾಜ ಕೋಪ ಮಾಡ್ಕೋತೀಯಾ? ಹೆಲ್ಮೆಟ್ ತಂದ್ಕೊಟ್ಟಿದ್ದಕ್ಕೆ ಏನು ಇಲ್ವಾ? ಹೆಲ್ಮೆಟ್ ಹುಷಾರು. ಬರ್ಲಾ ಸುರೇಶ? ಬಂದ್ರೆ ನಂದು ಇವ್ರು ಯಾರು? ನಿನ್ಗಿಂತ ರಮೇಶನೇ ಎಷ್ಟೋ ವಾಸಿ ಕಣೋ. ಅವನು ಹುಡುಗಿರ್ ಜೊತೆ ಓಡಾಡ್ತಾನೆ, ಆದ್ರೆ ನೀನು ಅಸಹ್ಯ. ನಾನು ಅವನಲ್ಲ. ನಂದು ನೀನ್ ಅವನಲ್ದೆ ಅವ್ರು ನಿನ್ನ ಹತ್ರ ಬಂದ್ರಾ? ಹೋಗೋ ದೂರ, ದೂರ ನಿಂತ್ಕೊಳ್ಳೋ. ಅವ್ನ್ಗೆ ಹೆಣ್ಣು ಹುಡುಗಿರ್ ಸಹವಾಸ, ಇವ್ನಿಗೆ ಗಂಡು ಹುಡುಗಿರ್ ಸಹವಾಸ. ಯಪ್ಪ, ಇವ್ರ ಸಹವಾಸನೇ ಬೇಡ. ಬರ್ತೀನಿ ಕಣ್ರೆ. ನಂದಿನಿ, ನನ್ನ ಮಾತು ಕೇಳು ನಂದಿನಿ. ನಾನು ಅಂತವನಲ್ಲ ನಂದಿನಿ. ಪ್ಲೀಸ್ ನಂದಿನಿ, ನನ್ನ ನಂಬು ನಂದಿನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ನಂದಿನಿ? ಪ್ಲೀಸ್ ನಂದಿನಿ. ಸ್ನೇಹಕ್ಕೆ ಸ್ನೇಹ, ಮೋಸಕ್ಕೆ ಮೋಸ, ಪೋಟಿಗೆ ಪೋಟೆ, ಪೋಟೆ. ಸುರೇಶ, ಹೆಲ್ಮೆಟ್ ಹುಷಾರ್ ಕಣ. ಹೇಗಿದೆ ಗುನ್ನ? ಇದೆಲ್ಲ ಇವಂದ ಕೆಲಸ. ಶಟ್. ಹಲೋ, ಶಂಕರಣ್ಣನ ಆಫೀಸಲ್ಲಿ ಇದೀನಿ ಕಣೆ. ಸಾಲ ದುಡ್ಡು ವಾಪಸ್ ಕೊಟ್ರಾ? ಸಾಲ ತೀರಿಸ್ತಾ ಇದ್ದೀನಿ. ಆಮೇಲೆ ಮಾಡೋ ಫೋನ್ ಇದೆ. ರೀ ಸ್ವಾಮಿ, ಚೆನ್ನಾಗಿ ಯೋಚನೆ ಮಾಡಿ. ಸಂಬಳ ದುಡ್ಡಲ್ಲಿ ಶೋಕಿ ಮಾಡಬಾರ್ದು, ಸಾಲದ ದುಡ್ಡನ್ನ ಬಾಕಿ ಇಡಬಾರ್ದು. ಎಲ್ಲ ಒಂದೇ ದುಡ್ಡು ಆಡ್ರಿ ರೀ, ನೀವು ಒಳ್ಳೆ. ನಿಮ್ ಕರ್ಮ, ಅಡ್ಕೊಳ್ಳಿ. ಹಾ, 1000.
ಒಳ್ಳೆ ಕಾರ್ಡ್ ಬಿತ್ತು ಕಲ್ಲೋ. ಇದು ಯಾವ ಕಾರ್ಡ್ ರೀ ಅವನ ಅಜ್ಜಿ? ಒಂದಾದ್ರೂ ಒಳ್ಳೆ ಕಾರ್ಡ್ ಬೀಳೋದ್ ಬೇಡವಾ? ಆಡೋ. ಸೂಪರ್ ಕಾರ್ಡು. ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಶೋ ಅಷ್ಟನಾ? ಇನ್ನಿದ್ರು ತೆಗೀರಿ. ಹಾಕೊಂಡು ರುಬ್ಬಿಟ್ರಪ್ಪ. ಒಡವೆ ಇಲ್ವೇನಾ? ಯಾಕೆ ಬಂದ್ಬಿಡು. ಬಾಗ್ರಲ್ಲ ನಿಮ್ಮ ಡಬ್ಲಿಂಗ್ ಮಾಡೋಣ ಅಂತ ಬಂದ್ರೆ ಇರೋ ದುಡ್ಡು ಹೋಯ್ತಲ್ಲ. ಹೋಮ್ ಮಿನಿಸ್ಟ್ರಿಗೆ ಏನಪ್ಪ ಇಲ್ಲಿ? ನೋಡಮ್ಮ, ಹೇಳೋದು ಕೇಳೋದು ಏನಿಲ್ಲ. ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ, ಕೊಟ್ಟೋಗ್ತೀವಿ. ನೋಡಿ, ಸಾಲ ಮಾಡ್ಬಿಟ್ಟು ಹೆಂಗ್ ನಿಂತ್ಕೊಂಡವ್ರೆ. ನೀವು ದುಡ್ಡು ಕೊಡೋವರೆಗೂ ನಾವಿಲ್ಲ ಹೋಗೋದಿಲ್ಲ. ಕೊಡಿ. ಆಂಟಿ ಏನಾಯ್ತು? ಆಂಟಿ ಏನಿ ನೀವೇನ್ರಿ ಇಲ್ಲಿ? ಏಯ್ ಲೇ ಮಚ್ಚಿ, ನೀನೇನ್ ಮಗ ಇಲ್ಲಿ? ಏನೋ ಕಿರಿಕೋ? ಲೋ ಮಗ, ಸಾಲ ಇಸ್ಕೊಂಡು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 2 ವರ್ಷದಿಂದ ಆಟ ಆಡಿಸ್ತಾ ಇದಾರೆ. ನನ್ನ ಅಮ್ಮ ನೋಡಿದ್ರೆ ಗಂಡನ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ಲು. ಇವತ್ತು ನೋಡಿದ್ರೆ ಅಡ್ರೆಸ್ಸೇ ಇಲ್ಲ. ಈಗ ನೋಡಿದ್ರೆ ಎಲ್ರು ಸೇರ್ಕೊಂಡು ನಾಟಕ ಆಡ್ತಾವ್ರೆ. ನೀವಾರು ನನ್ನ ಬಗ್ಗೆ ಸ್ವಲ್ಪ ಹೇಳಿ ಇವ್ರಿಗೆ. ತಲೆ ಕೆಡ್ಸ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಲ್ಲ ನಿಮ್ಗೆ. ಮಗ, ಅದ್ ನಿಂಗ್ ಕೊಡ್ಬೇಕಾಗಿರೋ ದುಡ್ಡ. ನಿನ್ನೆ ಯಾವ್ದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು, ನಾನೇ ಅವ್ರ ಹತ್ರ ಬಲವಂತವಾಗಿ ಕೇಳಿ ಇಸ್ಕೊಂಡೋದೆ. ನಿನ್ ದುಡ್ಡು ನಾನ್ ತಂದು ಕೊಡ್ತೀನಿ, ನೀನ್ ಏನು ವರಿ ಮಾಡ್ಕೋಬೇಡ. ಮಗ, ನನ್ ವಿಷಯನು ಸ್ವಲ್ಪ ಹೇಳ. ಏನು? ಅದೇ ಅರ್ಧ ದುಡ್ಡು ನಾನ್ ತಗೊಂಡೆ ಅಂತ. ನೀನು ತಗೊಂಡ? ಹಂಗ? ಮಗ, ನಿನ್ನ ಅರ್ಧ ದುಡ್ಗೆ ನಾನ್ ಗ್ಯಾರಂಟಿ. ಇನ್ನ ಅರ್ಧಕ್ಕೆ ನಾನ್ ಗ್ಯಾರಂಟಿ. ಹಂಗಂದ್ರೆ ನೀನು 1.5, ನೀನು 1,000 ಲಕ್ಷ. ಟೋಟಲ್ ಆಗಿ 3 ಲಕ್ಷ ಆಫೀಸಿಗೆ ಕಳಿಸ್ಬಿಡಿ. ಆಂಟಿ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ. ಎಲ್ಲಾ ವಿಷಯನ ನಾವು ನೋಡ್ಕೊಳ್ತೀವಿ. ಮುಚ್ಚ ಬಾಯ್. ಇಂಥ ಮನೆ ಹಲ್ ಕೆಲಸ ಮಾಡಿದಕ್ಕೆ ನಮ್ಮ ಮನೆ ಮುಂದೆ ಬಂದು ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟು ಹೋದ ಅವನು. ಅಲ್ಲ ಆಂಟಿ, ಅದು ಅಂಕಲ್. ಮುಚ್ಚರ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡು ಅಂದ್ರು ಬಿಡ್ಲಿಲ್ಲ ಕಣೆ ಇವರು. ಬಲವಂತ ಮಾಡ್ಕೊಂಡ್ಬಿಟ್ರು. ಈ ವಿಷಯನ ನಿನ್ನ ಹತ್ರ ಹೇಳಲೇಬಾರದು ಅಂತ ಪ್ರಮಾಣ ಬೇರೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಬಾಯ್ ಬಿಡ್ಲಿಲ್ಲ. ನೀವ್ ಒಳ್ಳೆ ಹುಡುಗರು ಅಂತ ನಂಬಿದಕ್ಕೆ ಒಳ್ಳೆ ಕೆಲಸನೇ ಮಾಡಿದೀರಾ. ನಿಮ್ ಮುಖ ಕೂಡ ನೋಡಕ್ ಇಷ್ಟ ಇಲ್ಲ. ಇನ್ ಮುಂದೆ ನಮ್ಮ ಮನೆ ಹತ್ರಕ್ಕೂ ಬರ್ಬೇಡಿ ನೀವು. ನೀವೇನ್ರಿ ಮಾಡ್ತಾ ಇದ್ದೀರಾ? ಬನ್ರಿ ಒಳಗೆ. ನಾಳೆ 3 ಲಕ್ಷ ಮರಿಬೇಡ್ರ. ನಾನು ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? 3 ಲಕ್ಷ ಮರಿಬೇಡಿ. ಅಯ್ಯೋ ನಂದು, ನನ್ ಮಾತು ಕೇಳು. ನಂದು 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 ಪ್ಲೀಸ್ ನಂದು 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 ನನ್ ಮಾತು ಕೇಳು. ನಂದು ಹಲೋ ಹಲೋ ನಂದಿನಿ, ನಾನು ಸುರೇಶ್. ನನ್ನ ಫೋನಿಂದ ಮಾಡಿದ್ರೆ ಯಾಕೆ ಎತ್ತಾ ಇಲ್ಲ? ರಾಂಗ್ ನಂಬರ್. ಯಾರ್ದೆ ಫೋನು? ಆಮೇಲೆ ಅಲ್ಲೋಡೆ ನಿನ್ ಫ್ರೆಂಡು. ನಂದು, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ಬಾರೆ. ಯಾಕೆ ಹಾಗೆ ಹೇಳ್ದೆ? ಬಾರೆ. ಅವತ್ತೇ ಹೇಳ್ಬಿಡ್ಬೇಕು ಅನ್ಕೊಂಡೆ ಹೇಳಿ ಅಂದ್ರೆ. ಆದ್ರೆ ನೀವೇ ಹೇಳಿದ್ರಲ್ಲ, ನಿಧಾನವಾಗಿ ಯೋಚನೆ ಮಾಡಿ, ಯಾವ ಅರ್ಜೆಂಟು ಇಲ್ಲ ಅಂತ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡೋಕೆ ಯಾವ ಅಭ್ಯಂತರನೂ ಇಲ್ಲ. ಓಹೋ, ಇದಕ್ಕ ಕರ್ದಿದ್ದು? ಬಿಟ್ಟಿ ಡ್ರಿಂಕ್ಸ್ ಕೊಟ್ಟಿ ಕಾಂಪ್ರಮೈಸ್ ಮಾಡೋಣ ಅಂತ? ಯಾವುದೇ ಕಾರಣಕ್ಕೂ ಕಾಂಪರ್ ಇಲ್ಲಮ್ಮ. ಇಲ್ಲಿ ಯಾರು ಕಾಂಪ್ರಮೈಸ್ ಬಂದಿಲ್ಲ. ನಿನಗೊಂದು ಸರ್ಪ್ರೈಸ್ ಇದೆ, ಬಾ ಕುತ್ಕೋ. ಏನ್ ವಿಷಯ ಹೇಳು. ಏನಿದು? ಲಗ್ನ ಪತ್ರಿಕೆ. ಯಾರ್ದು? ನಂದಿನಿದು. ಅವಳು ಮದುವೆ ಫಿಕ್ಸ್ ಆಗಿದೆ. ಅವರಪ್ಪ ಮ್ಯಾಟ್ರ್ ಕೊಟ್ಟೋಗೋನೆ ಕಾರ್ಡ್ ಪ್ರಿಂಟ್ ಮಾಡಕ್ಕೆ. ಈ ಮದುವೆ ಹೆಂಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಷ್ಟೊತ್ತು ಇವನ್ ಎಗರಾಡ್ತಾ ಇದ್ದ, ಈಗ ನೀವಿಬ್ರು ಹಿಂಗೆ ಎಗರಾಡ್ತಾ ಇರ್ರಿ. 3ನೇ ಒಂದು ಬಂದು ಅವಳನ್ನ ಎಗರ್ಸ್ಕೊಂಡು ಹೋಗ್ತಾನೆ. ಅವಳು ಮದುವೆ ಮಕ್ಕಳು ಅಂತ ನೆಮ್ಮದಿಯಾಗಿರ್ತಾಳೆ. ನೋಡ್ರೋ, ಈಗಲೂ ಕಾಲ ಮಿಂಚಿಲ್ಲ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಈಗಲೇ ಡಿಸೈಡ್ ಮಾಡಿ. ಇಲ್ಲ ಅಂದ್ರೆ ಅವಳು ಮರ್ತು ಬಿಡಿ. ಮರ್ತ್ಬಿಟ್ಟು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಬಿದ್ಕೊಳ್ಳಿ. ನಂದಿನಿ ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗ್ಬೇಕು. ನಂದಿನಿ ವಿಷಯದಲ್ಲಿ ನಾವು ಪೈಪೋಟಿ ಕೊಡ್ತಾ ಇರೋನ್ನ ಒಂದ್ ಕೈ ನೋಡ್ಕೊಳ್ಳೇಬೇಕು. ಕರೆಕ್ಟ್. ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ನೀನೇ ಹೋಗಿ ಹೊಡೆದ್ ಬಾ. ಬೇಡ, ನನ್ ಪರವಾಗಿ ನೀನೇ ಹೋಗೋಡಿ. ನೀನೇ ಹೋಗಿ ಹೊಡೆದ್ ಬಾರೋ. ನೀನೇ ಹೋಗೋ. ಏಯ್, ನೀನೇ ಹೊಡಿಯೋ. ಇಬ್ರು ಸೇರವ್ನ ಹೊಡಿಯೋಣ. ಅದಕ್ಕೆ ಮೀಟ್ರ್ ಬೇಕು.
ಫಸ್ಟ್ ಇದು ನೋಡಿ ಅಣ್ಣ. ಹಾಕು. ಯಾರಪ್ಪ ನೀವು? ಇಲ್ಲಿ ಯಾರು ನೀವು? ಯಾರ ಅವನ? ಮಿತ್ತಲ್ ಮಿತ್ತಲ್ ನೋಡ್ಬೇಕು. ಹಾ ತಡಪ್ಪ ಫಸ್ಟ್ ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ತೀಯ? ಬದ್ನೆಕಾಯಿ ನೀನು. ಅಲ್ಲಿ ಡೋಂಟ್ ಟಚ್. ಇಟ್ಕೋ, ಹುಷಾರು. ಸಿಂಕಲ ಮಾಡಕ್ ಹೋಗಲ್ಲ ತಾನೆ? 2 ನಿಮಿಷದಲ್ಲಿ ಬರ್ತೀವಿ. ಬಾಡಿಗಾರ್ಡ್ ಜೊತೆ ಬರ್ತಾನಲ್ಲೋ. ಬಾಡಿ ನಮಗೂ ಇದೆ, ತೋರ್ಸೋಣ ಬಿಡು. ಬಾಡಿ ನಿನಗಿದೆ, ನನಗೆಲ್ಲಿದೆಯಪ್ಪ? ಯಾರು ನೀವು? ನಾವು ನಂದಿನಿ ಕಡೆ ಅವರು. ನೀವು ನಂದಿನಿಗೆ ಏನಾಗಬೇಕು? ಲವರ್ಸ್. ಏನು? ಲವರ್ಸ್. ನೋಡಿ ಬಸ್ಸು, ನಿಮ್ಮದು ದೊಡ್ಡ ಲೆವೆಲ್, ನಿಮಗೆ ಹಣ ಮುಖ್ಯ. ನಮ್ಮದು ಒಂದು ಲೆವೆಲ್, ಆದರೆ ನಮಗೆ ಪ್ರೀತಿನೇ ಮುಖ್ಯ ಬಸ್ಸು. ನಿಮ್ಮ ಹಣದ ತಂಟೆಗೆ ನಾವು ಬರಲ್ಲ, ನಂದಿನಿ ತಂಟೆಗೆ ನೀವು ಬರಬೇಡಿ. 3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ, ನೀವು ಬಂದ್ಬಿಟ್ಟು 3 ಗಂಟೆ ಹಾಕ್ಬಿಟ್ಟು ಕರ್ಕೊಂಡು ಬಿಟ್ರೆ ಬಿಟ್ಬಿಡ್ತೀವಿ ವಾಪಸ್ ನಾವು. ನಂದಿನಿನ ನನ್ನ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನ್ನ ರೂಟಿಗೆ ಏನಾರು ಅಡ್ಡ ಬಂದ್ರೆ ನಿನ್ನ ಎದೆ ಬಗದ್ ಬಿಡ್ತೀನಿ, ಸರಿನಾ? ನಿಮ್ಮಿಬ್ಬರಲ್ಲಿ ನಂದಿನಿ ಲವ್ ಮಾಡ್ತಿರೋದು ಯಾರು? ನಾನು 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 ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಅದ್ ನಮ್ ಪರ್ಸನಲ್ ಅಪ್ಪ, ಅದೆಲ್ಲ ಕೇಳಂಗಿಲ್ಲ. ನೋಡಿ ಬಸ್ಸು, ಮೊದಲು ಪ್ರಿಂಟಿಂಗ್ ಕೊಟ್ಟಿರೋ ಲಗ್ನ ಪತ್ರಿಕೆನ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಅದೇ ಟೈಮ್ಗೆ ನಿನ್ ತಿಥಿ ಕಾರ್ಡ್ನ ನಾವು ಪ್ರಿಂಟ್ ಮಾಡಿಸ್ತೀವಿ. ಏನಂತೀಯ? ಗಾಡ್ಸ್, ನಾವೇನ್ ಇಬ್ರೇ ಬಂದಿದೀವಿ ಅನ್ಕೊಂಡಿದ್ಯಾ? ಆಚೆ ಹಂಗೆ ಜನ ಕಾಯ್ತವ್ರೆ. ಒಂದೇ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಧೂಳ್ ಮಾಡಕ್ ಬಿಡ್ತಾರೆ. ನಾವು ಯಾರು ಗೊತ್ತಾ? ಇವ್ರಿಗೆ ಜ್ಯೂಸ್ ತಂದ್ಕೊಡಿ. ಎಸ್ ಸರ್. ಹಲೋ ಬಾಸ್, ನಮ್ಗೆ ಜ್ಯೂಸ್ ಐಸ್ ಇಟ್ಟಿ ನೈಸ್ ಮಾಡಕ್ಕಾಗಲ್ಲಮ್ಮ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ಬೇಗ ಬೇಗ ಕಟ್ಟೋ, ಬೇಗ. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ, ಒಳಗೆ ಹೋಗಿ ಒಳಗೆ ಹೋಗಿ. ನಮಸ್ತೆ. ಸುರೇಶ, ಏನ್ರೋ ಇದು ಇಷ್ಟು ಲೇಟ್ ಆಗಿ ಬರ್ತಾ ಇದ್ರಾ? ನೀವು ಮುಂದೆ ನಿಂತು ಮಾಡ್ಬೇಕಾಗಿರೋ ಮದುವೆ ಅಲ್ವೇನ್ರೋ ಇದು? ಎತ್ತ ಆ ಬಳೆ ಎಣ್ಣಿನ ಕೊನೆ ತಗೊಂಡೋಗಿ ಅಡುಗೆ ಮನೆ ಕೂಡ. ನೀನೇನಾ? ಹೂತಾಳ ಪುರೋಹಿತರ ಕೈಲಿ ಕೂಡ ಹೋಗ್ರ. ಏನ ನೀವು ಸ್ವಲ್ಪ? ಓಹೋ, ಬನ್ನಿ 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 ಬನ್ನಿ. ಏನೋ ಮಗ ಇದು, ನಂದಿನಿಗೆ ತಾಳಿ ಕಟ್ತೀಯ ಅಂದ್ರೆ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದೆಯಲ್ಲೋ. ಲವ್ ಮಾಡಕ್ಕೆ ಬೆಸ್ಟ್ ಮಗ. ಮದ್ವೆ ಹೆಣ್ಣಿಗೆ ಇವಳು ಲವರ? ಅಯ್ಯೋ, ಒಳ್ಳೆ ಟ್ರಾಜಿಡಿ ಲವ್ ಸ್ಟೋರಿ. ಯಾರಿಗೇನಾದ್ರೆ ನಮ್ಗೇನು, ನಮ್ಮ ಕೈ ಕೆಲಸ ಬರೋಣ. ಮಗ ಈಗ ಓದ್ಲಲ್ಲ, ಏನ ಮಗ ನೀನು? ನಂದಿನಿ ಮದ್ವೆ ಆಗ್ಬಿಟ್ಟು ನಮ್ಗೆಲ್ಲ ಊಟ ಹಾಕ್ಸ್ತೀಯ ಅಂದ್ರೆ ನೀನೇ ಊಟಕ್ಕೆ ಬಂದಂತಾರ ಇದೆಯಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ. ಇಷ್ಟೇ ಕಣ ನೀನು ಸುಧಾರಿಸಲ್ಲ ಕಣ. ಮದುವೆ ಹೆಣ್ಣಿಗೆ ಇವನು ಲವರ? ಲವ್ ಮಾಡಿದ್ರೆ ನನಗೂ ಲವರೇ. ಇನ್ನೊಂದು, ರಮೇಶ ಸುರೇಶ ಮದ್ವೆ ಮನೇಲಿ ಇಬ್ರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಕಣೆ. ಪಾಪ ಅವರಿಬ್ಬರನ್ನು ಕರೆಸಿ ಒಂದ್ಸಲ ಮಾತಾಡ್ಸೆ.
ರಮೇಶ, ಹಾಯ್ ಪೂಜಾ. ಒಂದ್ ವಿಷಯ ಕೇಳ್ದೆ, ನಿಜಾನಾ? ಈಗ ಮದ್ವೆ ಆಗ್ತಿರೋ ಹುಡ್ಗಿನ ನೀನ್ ಲವ್ ಮಾಡ್ತಿದ್ಯಂತೆ. ಇವಳು ಮಿಸ್ಸ ನಿನ್ನಂತ ಲೇಟ್ ಲತೀಫ್ನ ನಾನ್ ನೋಡೇ ಇಲ್ಲ ಕಣೋ. ಹಾಯ್. ಯಾರಿದು? ನನ್ ಹಸ್ಬೆಂಡು. ಓ, ನಾನೊಂದ್ ಹೇಳ. ಏನು? ಹುಡುಗರು ಪ್ರೀತಿಸಿರೋ ಹುಡುಗಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾರೆ. ನಿಂತರ ಆತ್ರ ಪಟ್ಟು ಅಳ್ಸೋಗಿರೋರ್ನೆಲ್ಲ ಕಟ್ಕೊಳಲ್ಲ. ತಗೋ ಬಾಳೆನಿಟ್ಕೋ. ನೈಸ್ ನೈಸ್. ಕತ್ತಿರೋ ಮಾಲ್ನ ಪ್ರೀತಿಸಿರೋ ದಿಲ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಅಲ್ಲ ರಂಗಪ್ಪ, ನಿಮ್ ಮಗಳ ನಮ್ಮ ಮುನಿಯಪ್ಪನ ಮಗನಿಗೆ ಕೊಡೋದೊಂದು ಮಾತುಕತೆ ಆಗಿತ್ತಂತೆ. ಯಾಕೆ ಸಂಬಂಧ ಮುರಿದೋಯ್ತು? ಮುರಿಲಿಲ್ಲ, ನಾನೇ ಮುರಿದಾಕ್ದೆ. ಅವನು ವೈನ್ ಶಾಪ್ ಇಟ್ಟಿದ್ದ, ಇವನು ಡಿಸ್ಟಿಲರಿ ಫ್ಯಾಕ್ಟ್ರಿನೇ ಇಟ್ಟಿದ್ದಾನೆ. ಯಾವ ಎಣ್ಣೆಗಾದ್ರೂ ನೀರು ಮಿಕ್ಸ್ ಮಾಡ್ಲೇಬೇಕಲ್ಲ, ಅದಕ್ಕೆ ಎಣ್ಣೆ ಬಿಟ್ಟು ನೀರು ಹಿಡ್ಕೊಂಡೆ. ಆರಾಮ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಎಲ್ಲಿ ಮೆಂಡ್ರು? ಊಟಕ್ಕೋಗಳೆ. ಉಣೋಗಿ ಉಣೋಗಿ. ಆಯ್ತಾಯ್ತು. ಓಹೋ, ಬನ್ನಿ 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 ಬನ್ನಿ. ಹೈ ಸುರೇಶ್. ನೀನ್ ಯಾಕೆ ಬಂದೆ ಇಲ್ಲಿ? ಹುಡುಗಿಯವರಪ್ಪ ನನ್ನ ಹಳೆ ಫ್ರೆಂಡ್, ಅದಕ್ಕೆ ಬಂದೆ. ಹೌದು, ಈಗ ಮದ್ವೆ ಆಗ್ತಾರ ಹುಡುಗಿನ ಅಲ್ವಾ ನೀನ್ ಲವ್ ಮಾಡ್ತಾ ಇದ್ದಿದ್ದು? ಯಾಕೆ ವರ್ಕೌಟ್ ಆಗ್ಲಿಲ್ವಾ? ನೀನ್ ಹೂ ಅಂದ್ರೆ ನಾನು ಈಗ್ಲೂ ರೆಡಿ. ಪ್ಯಾಕೇಜ್ಗೂ ಓಕೆ, ಮ್ಯಾರೇಜ್ಗೂ ಓಕೆ. ನಾನು ಲವರೇ ಹೊರತು ಲೋಫರ್ ಅಲ್ಲ. ಹೆಣ್ಮಕ್ಳಿಗೆ ಸೌಂದರ್ಯವೇ ಆಭರಣ, ಕಣ್ಣಿಗೆ ಆಭರಣವೇ ಜೀವನ. ನಮಸ್ಕಾರ. ಬರ್ಬೇಕು ಅಳಿಯಂದ್ರು. ಬನ್ನಿ ಅಳಿಯಂದ್ರೆ. ಪುರೋಹಿತ್ರೆ, ಅಳಿಯಂದ್ರು ಬಂದ್ಬಿಟ್ರು. ಇನ್ನೆಲ್ಲ ಕೆಲ್ಸಗಳು ಶುರು ಹಚ್ಕೊಂಬಿಡಿ. ಏನ್ ಹೇಳಿದ್ರೆ? ಅವತ್ತು ನಮ್ಮ ಆಫೀಸಿಗೆ ಬಂದು ಇಬ್ರು ಹುಡುಗರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಲ್ಲೇ ಓಡಾಡ್ತಾ ಇದ್ರು. ಹೌದಾ? ಅವ್ರು ಯಾರು ಅಂತ ತೋರ್ಸಿ ಹೇಳಿ ಅಂದ್ರೆ ಸಿಗ್ದಾಕ್ಬಿಡ್ತೀನಿ ಅವ್ರನ್ನ. ಅಲ್ಲ, ದೇವ್ರಂತ ಅಳಿಯಂದ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಿಮ್ ಬೆಲೆ ಏನು, ನಿಮ್ ಘನತೆ ಏನು, ನಿಮ್ ಗೌರವ ಏನು, ನಿಮ್ ಯೋಗ್ಯತೆ ಏನು? ಅಯೋಗ್ಯ ನನ್ನ ಮಗ ಅವನು. ನಾಯಕಂದು ಏನಿದು? ನನ್ನ ಮಗಳ ನನ್ನ ವಯಸ್ಸು ನನಗೆ ಯಾಕೆ ಹೊಡಿತಾ ಇದೆ? ಅವನಿಗೆ ನನ್ನ ಅಳಿಯಾಗೋ ಯೋಗ್ಯತೆ ಇದೆಯಾ ವಿಜಯ್ ಮಿತ್ತಲ್ಗೆ? ನಾನು 40 ವರ್ಷದಿಂದ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಒಂದ್ ಸಣ್ಣ ಮನೆ ಕಟ್ಟಿಸ್ಕೊಳಕ್ಕಾಗಿಲ್ಲ. 4 ವರ್ಷದಲ್ಲಿ 400 ಕೋಟಿ ಒಡೆಯ ಆಗವನಂತೆ. ಹೆಂಗೆ? ಯಾವ ತಲೆ ಹೊಡೆದವನೇ, ಯಾವ ತಲೆ ಹಿಡ್ದವನೇ? ನನ್ನ ಮಕ್ಳು ನಾನಲ್ಲ ಅಳಿಯಂದ್ರೆ ಅದು ಸಾಲ ತೀರ್ಸೋಕೆ ಅಂತ ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡ ಇಸ್ಬಿಟ್ಟಾಡ್ ಕಳೆದ್ಬಿಟ್ಟೆ. ಏನೋ ಅಳಿಯಾಗವನು ಅಂತ ಹೋಗಿ ಕೇಳಿದ್ರೆ ನನ್ಗೆ ಮಕ್ಕದ ಮೇಲೆ ಹೊಡೆದಂಗೆ ವ್ಯವಹಾರ ಎಲ್ಲ ಇಟ್ಕೋಬೇಡ ಮಾಮ ಅಂತಾನೆ. ನಂದಿನಿ, ನನ್ಗೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನೋ ಮಾತು ಕೊಟ್ಟಿದ್ದೀನಲ್ಲ ಅಂತ ಏನ್ ಮಾಡೋದು? ದುಡ್ಡೈತೆ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ಕಾಲ್ ತೊಳೆದು ಕನ್ಯಾದಾನ ಮಾಡಿ ಮದುವೆ ಮಾಡಿ ಕೊಟ್ಬಿಟ್ಟು ಆಮೇಲೆ ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಕೇಸ್ ಹಾಕ್ತೀನಿ. ಆಗ ಅರ್ಧ ಆಸ್ತಿ ಬರ್ಕೊಡ್ತಾನೆ. ಯಾಕೇಳು? ಶ್ರೀಮಂತರಿಗೆ ಮರ್ಯಾದೆ ಮುಖ್ಯ ಅಲ್ವಾ? ಮರ್ಯಾದೆ. ಅಯ್ಯೋ ಅಳಿಯಂದ್ರೆ, ಇದು ನಾನ್ ಮಾತಾಡಿರೋದಲ್ಲ, ಇದು ನಿಮ್ಮನೆ, ನನ್ನ ಹೆಂಡ್ತಿಯಾನೆ, ದೇವ್ರಾನೆ. ಇದೆಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್. ತಾಳಿ ಕಟ್ಬೇಕಾಗಿರೋ ಕೈಯಲ್ಲಿ ಗೋಲಿ ಹೊಡಿಬಾರ್ದು ಅಂತ ನೋಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಾಗ್ಲೇ ನೀನ್ ಖಾಲಿ. ದುಡ್ಡುಗೋಸ್ಕರ ನನ್ನ ಜೀವನದ ಜೊತೆ ನಿನ್ ಮಗಳ ಜೀವನ ಹಾಳು ಮಾಡಕ್ ಹೊರಟಿದ್ಯಲ್ಲ, ಕಚ್ಚಡ ನನ್ನ ಮಗ ನೀನು. ನಂದಿನಿ, ನಾನ್ ನಿನ್ನ ಮದುವೆ ಆಗೋದಿಕ್ಕೆ ಈಗ್ಲೂ ರೆಡಿ. ಬಟ್ ನಿಮ್ಮಪ್ಪ ನಮ್ಮಿಬ್ಬರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನನ್ನಿಂದ ನಿನ್ ಜೀವನ ಹಾಳಾಗೋದು ಖಂಡಿತ ನನಗೂ ಇಷ್ಟ ಇಲ್ಲ. ಬಿಕಾಸ್ ಐ ಲವ್ ಯು ಟೂ ಮಚ್. ಬಟ್ ಯುವರ್ ಡ್ಯಾಡ್ ಸರ್,
ನಂದಿನಿ ಅಂಕಲ್ ಅಂಕಲ್ ನೀವು ಒಪ್ಪಿಗೆ ಕೊಟ್ರೆ ನಂದಿನಿ ನಾನ್ ಮದುವೆ ಆಗ್ತೀನಿ ಅಂಕಲ್. ಆಂಟಿ ನಂದಿನಿನ ಮದ್ವೆ ಆಗಕ್ಕೆ ನಾನ್ ರೆಡಿ ಇದೀನಿ ಆಂಟಿ. ಅಂಕಲ್ ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂಕಲ್. ಆಂಟಿ ನಂದುಗೆ ನಾನು ಉಸಿರಾಗಿರ್ತೀನಿ. ನಾನು ಯುವರಾಣಿ ತರ ನೋಡ್ಕೋತೀನಿ ಅಂಕಲ್. ನಾನ್ ಮಹಾರಾಣಿ ತರ ನೋಡ್ಕೊಳ್ತೀನಿ. ಮೊದ್ಲು ಮದ್ವೆ ಎಣ್ಣೆ ಏನಾದ್ರು ನೋಡ್ರಪ್ಪ, ಆಮೇಲೆ ಮದ್ವೆ ಆಗಿರಂತೆ. ನಂದಿನಿ 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 ಯಾರು ನೀನು ಇಲ್ಲೇನೋ ಮಾಡ್ತಾ ಇದ್ಯಾ? ನಂದಿನಿ ಅಲ್ಲೋ? ನಂದಿನಿ ಹಾ. ನಂದು ನಂದು ನಂದಿನಿ ಇವ್ನ್ ಎಲ್ಲೋ ನೋಡ್ದಂಗಿದ್ಯಲ್ಲ. ಈಗ ತಾನೇ ನೋಡ್ಕೊಂಡಿದ್ರಲ್ಲ. ನಂದಿನಿ ಪರ್ಸ್ ಕದ್ದವ್ನು. ನಂದಿನಿ ಪರ್ಸ್ ಕದ್ದವ್ನು. ಅಯ್ಯೋ ಇಲ್ಲಿ ನೋಡು ಸುರೇಶ. ಏನೋ ಇದು ಮದುವೆಗೆ ಬಂದವ್ರು ಒಡವೆ ಎಲ್ಲ ಇಲ್ಲೇ ಇದೆ. ನಾನೊಂಥರ ಸೇಫ್ಟಿ ಲಾಕರ್ ಇದ್ದಂಗೆ. ಎಲ್ರು ಎಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಅಷ್ಟು ಜನರದು ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಹೋಗಕ್ ಮುಂಚೆ ಎಲ್ಲಾರು ಒಡವೆ ಅವ್ರವ್ರಿಗೆ ವಾಪಸ್ ಕೊಟ್ಟು ಹೋಗ್ಬಿಡು. ಸರ್ ಬಿಡಿ ಸರ್, ಅವನೇನ್ ಕೊಡೋದು, ನಾವೇ ಕೊಡ್ತೀವಿ ಅವನಿಗೆ. ತಗೊಳ್ಳೋ. ನಂದು ನಡಿಯ. ಯಾವನಾದ್ರೂ ಅಡ್ಡ ಬಂದ್ರೆ ಅಷ್ಟೇ. ಅವಳು ಕೈ ಬಿಡ ಬಿಡೋ ಅಲ್ಲೇ. ನಂದು ನೀನು ಹೊರಡು. ನಂದು ನೀನ್ ಹೊರಡು. ನನ್ ಮೇಲೆ ಕೈ ಇಕ್ಕಿದ್ರೆ ಅಷ್ಟೇ ನೀವು. ನಿಜ ಹೇಳ, ನಿನ್ ಮೇಲೆ ಕೈ ಮಾಡಕ್ಕೆ ಮನಸ್ಸು ಬರಲ್ಲ ಕಣ. ಕರೆಕ್ಟ್. ನಾವ್ ಮಾಡ್ಬೇಕಾಗಿರೋ ಕೆಲ್ಸನ ನೀನೇ ಮಾಡಿ ಈ ಮದ್ವೆ ನಿಲ್ಸ್ಬಿಟ್ಟಿದ್ಯಾ. ತುಂಬಾ ಥ್ಯಾಂಕ್ಸ್ ಮಚ್ಚೆ. ಆದ್ರೂ ನಮ್ ನಂದಿನಿ ಮೇಲೆ ಕಣ್ಣಾಕ್ಬಿಟ್ಟಿದ್ಯಾ. ನಿನ್ಗೆ 2 ಡೇಟ್ ಬಾರ್ಸ್ಲೇಬೇಕು ಕಣ. ನಾನ್ ತಂಟೆಗ್ ಬಂದ್ರೆ ಅಷ್ಟೇ ನೀವು. ಸರಿ ಮಗ, ನಿನ್ ತಂಟೆಗ್ ಬರಲ್ಲ. ಬಟ್ ಒಂದ್ ಕಂಡೀಷನ್. ಅಲ್ಲಿ ಯಾರಾದ್ರೂ ಗಂಟೆ ಬಾರ್ಸಿದ್ರೆ ಇಲ್ಲಿ ನಾವಿಬ್ರು ನಿನ್ ಗಂಟೆ ಬಾರ್ಸೋದು ಗ್ಯಾರಂಟಿ. ತಂದೆ ಹನುಮಂತ, ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ನೆರವೇರ್ಬಿಟ್ರೆ ನೀನು ಸನ್ನಿಧಾನಕ್ಕೆ ಬಂದು 101 ಸಲ ಗಂಟೆ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಕೆಲಸ ಎಲ್ಲ ನೆರವೇರ್ಬಿಟ್ಟಿದೆ. ಅದಕ್ಕೆ ಇವತ್ತೇ ಈಗಲೇ ನಿನ್ನ ಸನ್ನಿಧಾನದಲ್ಲಿ 101 ಸಲ ಗಂಟೆ ಹೊಡಿತೀನಪ್ಪ. ಜೈ ಬಜರಂಗಬಲಿ. 1 2 5 6 9 10 ಗಂಟೆ ಹೊಡಿಬೇಕು. ಬಿಡ ನಾನು. ಬಿಡ ಯಾರೋ ನೀನು. 20 21 22. ಅಯ್ಯೋ ಯಾರ್ರಿ ನೀವು? ನನ್ನ ಬಿಡ್ರಿ. ಗಂಟೆ ಹೊಡಿಬೇಕು. ಬಿಡ್ರಿ ನನ್ನ. ಅಯ್ಯೋ ಹನುಮಂತ. ಅಯ್ಯೋ 36. ಅಯ್ಯೋ ಗಂಟೆ ಬಿಡ್ತಾವನಲ್ಲಪ್ಪ ಇದು. ತಡಿಯಲ್ಲೇ ಹೋಗ, ನನ್ನಿಂದ ಯಾಕೆ ಬಂದಿದ್ಯಾ? ಹಲೋ ರಾಜಾ.
ಹಾಕು. ದೇವ್ರೆ, ತಪ್ಪಾಯ್ತಪ್ಪ, ಲೆಕ್ಕ ಮರ್ತೋಯ್ತು. ಮೊದಲಿಂದ ಹೊಡಿತೀನಿ. ನಿಲ್ಸ್ತಾ ಗಂಟೆ ನಿಲ್ಸ್ತಾ. ಅಯ್ಯೋ ಗಂಟೆ ಗಂಟೆ ನಿಲ್ಸವ್ ನೋಡಲ್ಲಿ. ಅಯ್ಯೋ ತಿರ್ಗಾ ಮಾಡ್ತಾ. ಅಯ್ಯೋ ಅಮ್ಮ. ಅಯ್ಯೋ ಅಯ್ಯೋ ಯಾವನ ಗಂಟೆ ಹೊಡಿತಾರಲ್ಲ. ಅಯ್ಯೋ ಸಾಕ ಇನ್ನ ಬೇಕಾ ಮಚ್ಚಿ? ಬೇಡ ಮಾಮ. ನಿನ್ ಸವಸನು ಬೇಡ, ನಂದಿನಿ ಸವಸನು ಬೇಡ. ಇನ್ನೊಂದ್ಸರಿ ಈ ಕಡೆ ತಡೆ ಹಾಕಿದ್ರೆ ನಿನ್ ಕತೆ ಅಷ್ಟೇ. ಗಂಟೆ ರಾಮ ನೀನ್ ನೋಡ್ಕತ್ತೀನಿ ಕಣ. ಅಮ್ಮ ನಂದಿನಿ ಕಾಣಿಸ್ತಾನೆ ಇಲ್ಲ. ಏ ಅಂಕಲ್ ಇಲ್ಲೇ ಇದಾರೆ ನೋಡ. ಅಂಕಲ್ ನಂದಿನಿ ನಮ್ಮ ಮಳಿ ಹಿಂಗ್ ಬೈಯೋದನ್ನ ಯಾವನ ರೆಕಾರ್ಡ್ ಮಾಡಿದ್ದು ಅದನ್ನ ಮೊದ್ಲು ಹೇಳಿ. ಅದು ನಾವ್ ನಿಮ್ಗೆ ಕೊಟ್ಟಿದ್ದ ಅಮೌಂಟ್ ಒಂದ್ ರೆಕಾರ್ಡ್ ಇರ್ಲಿ ಅಂತ ನಾವೇ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಅದನ್ನ ಯಾಕೋ ಇಲ್ಲಿ ಹಾಕಿದ್ರಿ? ಅಂಕಲ್ ಅದು ಸೌಂಡ್ ಸಿಸ್ಟಮ್ ಅವನು ಒಳ್ಳೆ ಕಲೆಕ್ಷನ್ ಹಾಡಿದ್ರೆ ಕೊಡಿ ಅಂತಂದ. ನಾನು ನನ್ನ ಮೊಬೈಲ್ ಇರುವ ಹಾಡನ್ನೆಲ್ಲ ಕೊಟ್ಟೆ. ಅವನು ಅದ್ರ ಜೊತೆಲಿ ಇದನ್ನು ಸೇರಿಸಿ ಹಾಕ್ಬಿಟ್ಟ. ಆರ್ಡರ್ ಆರ್ಡರ್ ಆರ್ಡರ್. ನೋಡಿದ್ರ ಸ್ವಾಮಿ ನನ್ನ ಅವಸ್ಥೆನ? ಕೋರ್ಟಲ್ಲಿ ಎಲ್ರು ನಗ್ತಾ ಇದ್ದಾರೆ. ನಿಮ್ ಕಣ್ಣಾರೆ ನೋಡ್ತಾ ಇದ್ರಲ್ಲ ನನ್ಗೆ ಆಗ್ತಾ ಇರೋ ಅವಮಾನನ. ಇದಕ್ಕಿಂತ ಸಾಕ್ಷಿ ಬೇಕಾ ಸ್ವಾಮಿ? ಇವ್ರನ್ನ ಬಿಡಬೇಡಿ ಮಹಾಸ್ವಾಮಿ. 50 ಲಕ್ಷ ಜೊತೆಗೆ ಇನ್ನೊಂದು 10 ಲಕ್ಷ ಸೇರಿಸಿ ಟೋಟಲ್ ಆಗಿ ಒಂದು 60 ಲಕ್ಷ ಕೊಡಿಸ್ಬಿಡಿ ಸ್ವಾಮಿ. ಹೋಗಿರೋ ಮರ್ಯಾದೆ ಹೆಂಗೋ ವಾಪಸ್ ಬರ್ತದೆ ಮಹಾಸ್ವಾಮಿ. ನಿಮ್ಮ ವಕಾಲತ್ತು ವಹಿಸ್ಕೊಂಡಿರ್ತಕ್ಕಂಥ ವಕೀಲರಿಗಿಂತಲೂ ಹೆಚ್ಚಾಗಿ ನೀವೇ ಮಾತಾಡ್ತಾ ಇದ್ದೀರಾ. ಇನ್ನೂ ಏನ್ ಮಾತಾಡ್ಬೇಕು ಅಂತಿದ್ದೀರೋ ಮಾತಾಡಿ. ಇನ್ನೇನು ಇಲ್ಲ ಸ್ವಾಮಿ, ನೀವು ದುಡ್ಡು ಕೊಡ್ಸಿದ್ರೆ ತಗೊಂಡು ಹೋಗ್ತಾ ಇರ್ತೀನಿ. ಅಲ್ರಿ, ನಿಮ್ಮ ಮಾನ ಮರ್ಯಾದೆ ಉಳಿಸೋದಕ್ಕೋಸ್ಕರ ಈ ಹುಡುಗರು ನಿಮ್ಮ ಸಾಲ ತೀರ್ಸಿದ್ರೆ ನೀವೇ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದಿರಲ್ಲ, ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಮಗಳು ಮದುವೆ ನಿಂತಿರೋದು ನಿಮ್ಮ ಸ್ವಯಂಕೃತ ಅಪರಾಧದಿಂದ. ಹಾಗಾಗಿ IPC ಸೆಕ್ಷನ್ 500 ಅಡಿಯಲ್ಲಿ ದಾಖಲಾಗಿರತಕ್ಕಂತಹ ಈ ಕೇಸನ್ನ ಯಾವುದೇ ಒಂದು ಹುರುಳಿಲ್ಲದಿರುವ ಕಾರಣ ವಜಾಗೊಳಿಸಲಾಗಿದೆ. ಸುಳ್ಳು ಮೊಕದ್ದಮೆ ಹೂಡಿ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಿದಂಥ ರಂಗಸ್ವಾಮಿಗೆ 10,000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಹಾಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಲ್ರಪ್ಪ, ನೀವು ಜೀವನ ಪೂರ್ತಿ ಪೈಪೋಟಿಗಳನ್ನ ಮಾಡ್ಕೊಂಡು ಇದೇ ರೀತಿ ಇರ್ತೀರೋ, ಇಲ್ಲ ನೀವು ಪ್ರೀತಿಸಿದಂಥ ಹುಡುಗಿ ಹತ್ರ ಹೋಗಿ ನಿಮ್ಮ ಪ್ರೀತಿನ ಹೇಳ್ಕೋತೀರೋ? ಏನ್ ಮಾಡ್ತೀರಾ? ನಿಮ್ಮಂತ ಹುಡುಗರು ಪ್ರೀತಿನ ಮುಚ್ಚಿಟ್ಕೊಂಡು ಒಂದು ಹುಡುಗಿಗೋಸ್ಕರ ನೀವೇ ಕಿತ್ತಾಡ್ಕೊಳ್ಳೋದು. ಆ ಹುಡುಗಿ ಇನ್ಯಾರನೋ ಮದುವೆ ಆಗಿ ಎಲ್ಲೋ ನೆಮ್ಮದಿಯಾಗಿ ಸಂಸಾರ ಮಾಡ್ತಿರ್ತಾಳೆ. ಹಾಳಾಗೋದು ಮಾತ್ರ ಹುಡುಗರ ಜೀವನ ಅಲ್ವೇ? ಮೊದಲು ನಿಮ್ಮ ಪ್ರೀತಿನ ನೀವು ಪ್ರೀತಿಸ್ತಿರೋ ಹುಡುಗಿ ಹತ್ರ ಹೇಳ್ಕೊಳ್ಳಿ. ಅದಕ್ಕೆ ಜಡ್ಜ್ಮೆಂಟು ಅವರೇ ಕೊಡ್ತಾರೆ. ಸೊ ದಿಸ್ ಕೇಸ್ ಇಸ್ ಓವರ್. ನೀವಿನ್ ಹೊರಡಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾರಿ. ಎಲ್ಲ ಕೋಳಿ ಮೊಟ್ಟೆಗೂ ಕೋಳಿ ಆಗ್ಬೇಕು ಅಂತಾನೆ ಆಸೆ ಇರುತ್ತೆ. ಆದ್ರೆ ಕೆಲವು ಕೋಳಿ ಮೊಟ್ಟೆ ಆಮ್ಲೆಟ್ ಆಗ್ಬಿಡುತ್ತೆ. ನೋಡ್ತಾ ಇರಿ, ನಾನು ಏನು ಅಂತ ತೋರಿಸ್ತೀನಿ. ಏನೇ ಒಬ್ಳೆ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ನೆಕ್ಸ್ಟ್ ನಾನು MBA ಮಾಡ್ಲಾ ಇಲ್ಲ CA ಮಾಡ್ಲಾ?
ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ಕಣೆ. ಅಲ್ವೇ ಅಲ್ಲಿ ನೋಡಿದ್ರೆ ಸುರೇಶ ರಮೇಶ ಇಬ್ರು ನಿನ್ನ ಲವ್ ಮಾಡ್ತಾ ಇದಾರೆ. ಫಸ್ಟ್ ಅವ್ರಿಬ್ರಲ್ಲಿ ಯಾರನ್ನ ಲವ್ ಮಾಡ್ತೀಯಾ ಅಂತ ನೀನ್ ಡಿಸೈಡ್ ಮಾಡು. ಲವ್ವಾ? ಇಂಥ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದು ತುಂಬಾನೇ ಕಷ್ಟ. ನಾನೊಂದ್ ಹೇಳಲಾ, ಅವ್ರಿಬ್ರಲ್ಲಿ ಯಾರು ಬಂದು ಫಸ್ಟ್ ಪ್ರಪೋಸ್ ಮಾಡ್ತಾರೋ ಅವ್ರನ್ನ ಒಪ್ಕೋ. ಯಾಕಂದ್ರೆ ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್. ಅಜ್ಜಿ ಒಂದ್ ಬೊಕ್ಕೆ ಕೊಡಿ. ಅಜ್ಜಿ ನನ್ಗೂ ಒಂದು. ವಾ, ನೀವಾ ಲವ್ ಮಾಡಕ್ ಹೋಗ್ತಾ ಇದ್ದೀರಾ? ಹೌದಜ್ಜಿ. ಹ್ಞೂ ಅಜ್ಜಿ. ಹುಷಾರು ಕಣ್ರಪ್ಪ, ಪ್ರೀತಿ ಗೀತಿ ಅಂತ ಜೀವನ ಹಾಳು ಮಾಡ್ಕೋಬೇಡಿ. ಆಮೇಲೆ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಂತ ಅಲಿಬೇಕಾಗುತ್ತೆ. ಈ ಮುದುಕಿ ಹೇಳೋದನ್ನ ಕೇಳ್ರಪ್ಪ, ನೀವು ಉದ್ಧಾರ ಆಗ್ತೀರಾ. ಅಜ್ಜಿ, ಕೋರ್ಟೇ ಪ್ರೀತಿ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ. ಪ್ರೀತಿ ಮಾಡ್ಬೇಡಿ ಅಂದ್ರೇನೆ ಬಿಡಲ್ಲ, ಇನ್ನ ಮಾಡು ಅಂದ್ಮೇಲೆ ಬಿಡ್ತೀವಾ? ಹಾಗಾದ್ರೆ ಆ ದೇವ್ರು ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಹುಡುಗಿನ ಕೊಡ್ಲಿ. ನಿಮ್ ಬಾಯಿಗೆ ಅಯ್ಯೋ ಶಿವನೇ, ಈ ಹುಡುಗರಿಗೆ 4 ಒಳ್ಳೆ ಮಾತು ಹೇಳೋದೇ ತಪ್ಪ. ಐ ಲವ್ ಯು ನಂದಿನಿ. ನಂದು ನಾನೇ ಐ ಲವ್ ಯು ಅಂತ ಹೇಳಿದ್ದು. ನಾನೇ ಫಸ್ಟ್ ಐ ಲವ್ ಯು ಹೇಳಿದ್ ನಂದು. ನಾನೇ ಫಸ್ಟ್ ಐ ಲವ್ ಯು ಹೇಳಿದ್ದು. ಸಾಕ್ ನಿಲ್ಲಿಸ್ರೋ. ದಿನ ಹಿಂದೆನೆ ಸುತ್ತಾ ಇದ್ರಿ, ಒಂದಿನಾನು ಬಂದ್ ಹೇಳಿಲ್ಲ. ಈಗ ಇಬ್ರು ಒಟ್ಟಿಗೆ ಬಂದ್ ಹೇಳ್ತೀರಾ? ನೋಡ್ರೋ, ನಿಮ್ಮಿಬ್ರಿಗೂ ನಾನು ಒಂದು ಕಾಂಪಿಟೇಷನ್ ಇಡ್ತೀನಿ. ಆ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತೀರಾ ಅವ್ರನ್ನ ನಾನು ಲವ್ ಮಾಡ್ತೀನಿ. ಓಕೆನಾ? ನನಗೆ ಓಕೆ. ನನಗೆ ಡಬಲ್ ಓಕೆ.